ಇವತ್ತಿನ ವಿಶೇಷ ಆರೋಗ್ಯಕರವಾದಂಥ ಮಕ್ಕಳಿಗೆ ಇಷ್ಟ ಆಗುವಂತಹ ಅವಕ್ಯಾಡೋ ಟೋಸ್ಟ್. ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ, ಮಧ್ಯಾಹ್ನ ಲಂಚಿಗೆ, ಸಂಜೆ ಸ್ನ್ಯಾಕ್ಸಿಗೆ ಕೊಡಬಹುದು. ಎಕ್ಸಲೆಂಟ್ ಆಗಿರುತ್ತೆ. ಇದನ್ನು ಸ್ಯಾಂಡ್ವಿಚ್ ಆಗಿ ಉಪಯೋಗಿಸ್ಕೋಬಹುದು ಅಥವಾ ನಾಚೋಸ್ ಜೊತೆ ಡಿಪ್ ಆಗಾದರೂ ಉಪಯೋಗಿಸ್ಕೋಬಹುದು. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಇದನ್ನು ಮಾಡೋದಕ್ಕೆ ನಾನಿವತ್ತು ಒಂದು ಹಣ್ಣಾಗಿರೋಂಥ ಅವಕ್ಯಾಡೋ ತೊಗೊಂಡಿದ್ದೀನಿ. ಜಾಸ್ತಿನೂ ಹಣ್ಣಾಗಿರಬಾರ್ದು, ಕರೆಕ್ಟಾಗಿರಬೇಕು ಹಣ್ಣು. ಈ ರೀತಿ ಹಣ್ಣಾಗಿರೋಂಥ ಬಟರ್ ಫ್ರೂಟ್ ಅವಕ್ಯಾಡೋನ ತೊಗೊಬಿಟ್ಟು ಮಧ್ಯದಲ್ಲಿ ಕಟ್ ಮಾಡಿ, ಮಧ್ಯದಲ್ಲಿ ಒಂದು ಬೀಜ ಇರುತ್ತೆ, ಅದನ್ನು ತೆಗೆದುಬಿಡಿ. ಅದು ತೆಗೆದಾದ್ಮೇಲೆ ಈ ಅವಕ್ಯಾಡೋ ಕರೆಕ್ಟಾಗಿ ಹಣ್ಣಾಗಿದೆ ಅಂತಂದರೆ ಸ್ಪೂನಿನ ಸಹಾಯದಿಂದ ಆರಾಮವಾಗಿ ಇದನ್ನ ತೆಗೆದುಬಿಡ್ಬೋದು. ಇವಾಗ ಅವಕ್ಯಾಡೋ ತಿರುಳನ್ನು ತೊಗೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಈ ರೀತಿ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಸಾಫ್ಟ್ ಮಾಡ್ಕೊಳ್ಳೋಣ. ಒಂಥರ ಬಟರ್ ಥರ ಆಗಬೇಕು ಟೆಕ್ಸ್ಚರ್, ಎಲ್ಲೂ ಗಂಟಿರಬಾರ್ದು. ಈ ಅವಕ್ಯಾಡೋ ಟೆಕ್ಸ್ಚರೇ ಸ್ವಲ್ಪ ಬಟರ್ ಥರ ಇರುತ್ತೆ. ಈ ರೀತಿ ಒಂದು ಕುಟ್ನೋ ಅಥವಾ ಒಂದು ಸ್ಪೂನ್ನ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ರೆ ಅದು ಇನ್ನೂ ಚೆನ್ನಾಗಿ ಬೆಣ್ಣೆ ಥರ ಆಗೋಗ್ಬಿಡುತ್ತೆ. ಅದಾದಮೇಲೆ ಅದಕ್ಕೆ ಒಂದು ದೊಡ್ಡ ಟೊಮೆಟೊ ಹಣ್ಣು ಸಣ್ಣಕ್ಕೆ ಕಟ್ ಮಾಡಿಕೊಂಡು, ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೆಟೊನ ಸೇರಿಸಿದ್ದೀನಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು. ಹಾಗೆಯೇ ಒಂದು ದೊಡ್ಡ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಧಾರಾಳವಾಗಿ ಕೊತ್ತಂಬರಿ ಎಲೆನೂ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಸೇರಿಸ್ತೀನಿ. ಹಾಗೆಯೇ ಇಲ್ಲಿ ಒಂದು 7ರಿಂದ 8 ಕಾಳು ಮೆಣಸಿನ ಕುಟ್ಟಿ ಆ ಮೆಣಸಿನ ಪುಡಿನ ಸೇರಿಸಿ, ಜೊತೆಗೆ ಹುಳಿಗೆ ಅಂತ ನಾನಿಲ್ಲಿ ಒಂದು ನಿಂಬೆ ಹಣ್ಣಿನ ರಸನ ಸೇರಿಸ್ತೇನೆ. ಸಿಂಪಲ್ಲಾಗಿ ಅವಕ್ಯಾಡೋ ತಿರುಳು, ಹಾಗೆ ಟೊಮೆಟೊ ಹಣ್ಣಿನ ಪೀಸಸ್ಸು, ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಕೊತ್ತಂಬರಿ ಎಲೆ, ಉಪ್ಪು, ಮೆಣಸಿನ ಪುಡಿ, ಹಾಗೆಯೇ ಹುಣಸೆ ರಸ, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸ್ಯಾಂಡ್ವಿಚ್ಗೆ ಮಧ್ಯದಲ್ಲಿ ಸೇರಿಸೋಕ್ಕೆ ಈ ಮಿಕ್ಸ್ಚರು ರೆಡಿಯಾಗಿದೆ. ಇದನ್ನು ನಾವು ಈ ಸ್ಯಾಂಡ್ವಿಚ್ಗಾದರೂ ಉಪಯೋಗಿಸ್ಕೋಬೋದು. ಇಲ್ಲ ಅಂತಂದರೆ ನಾಚೋಸ್ ಜೊತೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅಂಗಡಿನಲ್ಲಿ ನಾಚೋಸ್ ಸಿಗುತ್ತೆ, ಅದನ್ನು ತೊಗೊಂಡು ಇದನ್ನು ಡಿಪ್ ಮಾಡ್ಕೊಂಡು ತಿನ್ನೋಕ್ಕಂತೂ ಎಕ್ಸಲೆಂಟ್ ಆಗಿರುತ್ತೆ. ನೆಂಚ್ಕೊಂಡು ತಿನ್ನೋಕ್ಕೆ ಸೂಪರ್ ಆಗಿರುತ್ತೆ. ಇವಾಗ ಒಂದು ಹರಳೆ ಮೇಲೆ ಸ್ವಲ್ಪ ಬೆಣ್ಣೆನ ಹಾಕ್ತಾಯಿದ್ದೀನಿ. ಬೆಣ್ಣೆ ಒಂದು ಬಟ್ಟೆಗೆ ಬಿಸಿಯಾಗಿದೆ ಅಂದಾಗ ನಾವು ಮಾಮೂಲಿ ಬ್ರೆಡ್ಡನ್ನು ಹೇಗೆ ಲೈಟಾಗಿ ಟೋಸ್ಟ್ ಮಾಡ್ಕೋತೀವೋ ಎರಡು ಬದಿನಲ್ಲಿ, ಆ ರೀತಿ ಟೋಸ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ಬ್ರೆಡ್ ಲೈಟಾಗಿ ಟೋಸ್ಟ್ ಆಗಿದೆ ಅಂದಾಗ ಒಂದು ಸೈಡಿಗೆ ನಾವೇನು ಮಾಡಬೇಕು, ಈ ಅವಕ್ಯಾಡೋನಲ್ಲಿ ಮಾಡ್ಕೊಂಡಿದ್ವಲ್ಲ ಮಿಕ್ಸ್ಚರ್, ಅದನ್ನು ಈ ರೀತಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸ್ಪ್ರೆಡ್ ಮಾಡ್ಕೋಬೋದು. ಈವನ್ನಾಗಿ ಸ್ಪ್ರೆಡ್ ಮಾಡಿ ಆಮೇಲೆ ಅದ್ರ ಮೇಲೆ ತುರಿದಿರೋ ಅಂಥ ಚೀಸನ್ನು ಸೇರಿಸ್ತಾ ಇದ್ದೀನಿ. ಮಕ್ಕಳಿಗಂತೂ ತುಂಬಾ ಇಷ್ಟಪಡ್ತಾರೆ. ಯಾಕೆಂದರೆ ಅವಕ್ಯಾಡೋದಲ್ಲಿ ಅಷ್ಟು ಸ್ಟ್ರಾಂಗ್ ಫ್ಲೇವರ್ ಏನಿರೋದಿಲ್ಲ. ಚೀಸೆಲ್ಲ ಹಾಕೋದ್ರಿಂದ ಚೀಸಿನ ಫ್ಲೇವರೇ ಜಾಸ್ತಿ ಬರ್ತಾ ಇರುತ್ತೆ. ಮೇಲೆ ಮತ್ತೊಂದು ಬ್ರೆಡ್ ಸ್ಲೈಸ್ನ ಇಟ್ಬಿಟ್ಟು ಒಂದು ಬದಿನಲ್ಲಿ ಚೆನ್ನಾಗಿ ಟೋಸ್ಟ್ ಆದಮೇಲೆ ಮತ್ತೆ ಅದನ್ನು ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕಿ, ಆ ಬೆಣ್ಣೆ ಕರಗಿದ ಮೇಲೆ ಸ್ವಲ್ಪ ಬಿಳಿ ಎಳ್ಳು, ಕಪ್ಪು ಎಳ್ಳು ಮಿಕ್ಸ್ ಮಾಡಿಕೊಂಡು ಅದನ್ನು ಸೇರಿಸಿದ್ದೀನಿ. ಎಳ್ಳು ಚಟಪಟ ಅಂತ ಸಿಡ್ದಾದ್ಮೇಲೆ ಅದಕ್ಕೆ ಒಂದು ಸೈಡು ಟೋಸ್ಟ್ ಮಾಡಿರೋಂಥ ಸ್ಯಾಂಡ್ವಿಚನ್ನ ಇಟ್ಬಿಟ್ಟು ಅದ್ರ ಮೇಲೆ ಭಾರವಾದಂಥ ವಸ್ತುನ ಈ ಥರ ಇಟ್ಬಿಟ್ಟು ಪ್ರೆಸ್ ಮಾಡಿದರೆ ಆ ಚೀಸು ಚೆನ್ನಾಗಿ ಮೆಲ್ಟ್ ಆಗಿಬಿಟ್ಟು ಈ ಸ್ಯಾಂಡ್ವಿಚು ಪರ್ಫೆಕ್ಟಾಗಿ ಬರುತ್ತೆ. ಈಗ ಎರಡೂ ಬದಿನೂ ಚೆನ್ನಾಗಿ ಟೋಸ್ಟ್ ಮಾಡಿದ್ದೀನಿ. ಆಮೇಲೆ ಇದನ್ನು ಮಧ್ಯದಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿದರೆ ಎಕ್ಸಲೆಂಟ್ ಆಗಿರೋಂಥ ಅವಕ್ಯಾಡೋ ಸ್ಯಾಂಡ್ವಿಚ್ಚು ರೆಡಿ. ಇದನ್ನು ಸಾಸ್ ಜೊತೆ ತಿನ್ನಿ, ಸೂಪರ್ ಆಗಿರುತ್ತೆ. ಇವಾಗ ಮಾಡ್ಕೊಂಡಿರೋಂಥ ಅವಕ್ಯಾಡೋ ಮಿಕ್ಸ್ಚರ್ನ ನಾವು ಉಪಯೋಗಿಸ್ಕೊಂಡು ನಾಚೋಸ್ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೂ ಸಹ ಸಖತ್ತಾಗಿರುತ್ತೆ. ಬೇಡ ನಮಗೆ ಸ್ಯಾಂಡ್ವಿಚ್ ಥರ ಬೇಡ ಅಂತಂದರೆ ಬ್ರೆಡ್ಡನ್ನು ಒಂದು ಸೈಡ್ ಟೋಸ್ಟ್ ಮಾಡಿಬಿಟ್ಟು ಮೇಲೆ ಇದನ್ನು ಹಾಗೆ ಹಾಕ್ಕೊಂಡು ಆ ಟೋಸ್ಟ್ ಥರ, ಬ್ರೆಡ್ ಟೋಸ್ಟ್ ಥರನೂ ಸಹ ತಿನ್ಬೋದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಎಲ್ಲವರಿಗೆ ಥ್ಯಾಂಕ್ ಯು. ಬೈ ಬೈ. ಸಿ ಯು.